ತೇಜ್ ಇಟ್ಕೊಳೋ, ಅದ್ರ ಮೇಲೆ ಜಂಪ್ ಮಾಡುತ್ತೆ ಕಣೋ. ಹಾಂ, ಒಂಟಿ ಅನ್ಕೊಂಡ್ಬಿಟ್ಟೈತೆ. ಹೋಗಿ ಗೂಡೊಳಿಗೆ ಬಿಟ್ಬಿಡು, ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ. ಯಾರು? ತೇಜು ಬೇಗ ಬಾರು, ಗಲೀಜು ಮಾಡ್ಬಿಡುತ್ತೆ. ಫಸ್ಟ್ ಅದಕ್ಕೆ ಬಿಟ್ಬಿಡು, ಪರವಾಗಿಲ್ಲ, ಒಳಗಡೆಗೆ ಬಿಟ್ಬಿಡು ಅದನ್ನ. ಮಳೆ ಬಂದಿತ್ತಲ್ಲ, ನಾನು ಬಿಡಲಿಲ್ಲ ಒಟ್ಟಿನ ಒಳಗಡೆ. ಆಮೇಲೆ ಸಂಜೆ ಒಂದು 4 ಗಂಟೆ ಹಂಗೆ ಹೋಗ್ತೀನಿ, ಎಲ್ಲ ಅವಾಗವೇ ಒಳಗಡೆಗೆ ಹೋಗಿ ಕುಂತವೆ. ನಾನು ಇವಾಗ ಅದ್ರ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡಬೇಕು, ಅದ್ರ ಫ್ರೆಂಡ್ಸ್ ಎಲ್ಲ ನೋಡಿ ಅದು ಏನು ಅನ್ನುತ್ತೆ ಅಂತ. ಇದ್ರ ರಿಯಾಕ್ಷನ್ ಇರಲಿ, ಅವುಗಳ ರಿಯಾಕ್ಷನ್ ನೋಡಬೇಕು ಕಣೋ ಫಸ್ಟು. ಅಲ್ಲ, 3 ತೊಗೊಂಬಂದು 3 ದಿವಸ ಆಗಿಲ್ಲ, ಆಲೆ ಇದೇ ಅದನ್ನು ಇಟ್ಕೊಂಬಂದನಲ್ಲ ಇವನು ಅಂತ. ಕುಸ್ತಿ ಆಡ್ತಾ ಕೊಣವು. ಯಾವೆಲ್ಡುನ? ಪಕ್ಕ ಮ್ಯಾಚ್ ಆಯ್ತದೆ, ಅದಕ್ಕೆ ಅಂತಾನೆ ಬಂದಿದೆ. ಅದನ್ನ ಮುಟ್ಟು ಅಲ್ಲ, ನಮ್ ಸ್ಪೈಡರ್ ಮ್ಯಾನ್ ಒಂದ್ ರಾಕೆಟ್ ಹೋಯ್ತದ ನೋಡಿ. ಇಲ್ಲಿ ಅಲ್ಲ, ಯಾವ ಮೂಲೆಲ್ಲ ಕುಂತೈತ್ ನೋಡಿ, ಇದೆಲ್ಲೂ ಜಾಗ ಇಲ್ಲ ಅಂತ. ನೀರ್ ಕೂಡ ಈ ಆರ್ತಿರೋ ನಮ್ಮ ಅಕ್ಕಿ ಒಂದು ಬಾಯಲ್ಲಿ ಗಡ್ಡಿ ಇಟ್ಕೊಂಡೆ ಆರ್ತಾ ಇದೆ, ಕೆಳಗಡೆ ಎಲ್ಲೂ ಮೊಟ್ಟೆ ಇಕ್ಕಕ್ಕೆ ಜಾಗ ಇಲ್ಲ ಅಂತ. ತೇಜು ಏನೇ ಲಂಚ್ ಬಾಕ್ಸ್ ತೊಗೊಂಬಂದ. ಆ್ಯಕ್ಚುಲಿ ಚೆನ್ನಾಗಿದೆ, ಅಂದರೆ ಪಾರ್ಟಿಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕಾರ್ಬ್ಸ್ ಎಷ್ಟು ತಿನ್ನಬೇಕು ಅಂತ ಅವರೇ ಮೆಜರ್ ಮಾಡಿಕೊಟ್ಟಿರೋ ಥರ ಐತೆ. ಕಾರ್ಬ್ಸ್, ಪ್ರೋಟೀನ್, ಫೈಬರ್ ಇದನ್ನೆಲ್ಲ ಹಾಕ್ಕೊಂಡು ಬ್ಯಾಲೆನ್ಸ್ ಊಟ ಮಾಡೋಕ್ಕೆ ಚೆನ್ನಾಗಿದೆ ಬಾಕ್ಸ್. ಮಾರ್ನಿಂಗು ಗೀ ರೈಸು ಮತ್ತು ಕುರ್ಮಾ ಮಾಡಿದ್ದೆ. ನನಗೆ ಆ ಕುರ್ಮಾ ಟೇಸ್ಟೇ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಇವಾಗ ಕಡಲೆಕಾಳು ಮತ್ತು ಬಟಾಣಿ ಕಾಳು ಸಾಂಬಾರು ಮಾಡಿ ಕೇಳಿಸಿದೆ ಅನಿಸುತ್ತೆ. ಕಡಲೆಕಾಳು ಬಟಾಣಿ ಕಾಳು ನೆನೆ ಹಾಕ್ತಿದ್ದೀನಿ ಸಾಂಬಾರು ಮಾಡೋಣ ಅಂತ. ನನಗೆ ಆ್ಯಕ್ಚುಲಿ ತೇಜದ್ರಲ್ಲಿ ಅಂದರೆ ತುಂಬ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ಬಟ್ ಮೆಜಾರಿಟಿಯಾಗಿ ಏನು ಇಷ್ಟ ಆಗುತ್ತೆ ಅಂದರೆ ಯಾವತ್ತೂ ಟೇಸ್ಟ್ ಚೆನ್ನಾಗಿಲ್ಲ ಈ ಥರ ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ. ನೀನು ಅಡುಗೆ ಚೆನ್ನಾಗಿ ಮಾಡಲ್ಲ, ಟೇಸ್ಟ್ ಚೆನ್ನಾಗಿಲ್ಲ ಅಂತ. ಬಿಕಾಸ್ ನನಗೆ ಅಷ್ಟು ಕುಕ್ಕಿಂಗಲ್ಲೆಲ್ಲ ಎಕ್ಸ್ಪರ್ಟ್ ಅಲ್ಲ. ಬಟ್ ಓಕೆ ಅಂತ ಮ್ಯಾನೇಜ್ ಮಾಡ್ತೀನಿ. ಅಂದರೆ ವೀಕಲ್ಲಿ 3 ಡೇಸ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡಿದರೆ ಒಂದು 2 ಡೇಸ್ ಅದು ಡಿಫರ್ ಆಗುತ್ತೆ ಟೇಸ್ಟಲ್ಲೆಲ್ಲ. ಸೊ ಯಾವತ್ತೂ ನನಗೆ ನೀನು ಟೇಸ್ಟ್ ಚೆನ್ನಾಗಿ ಮಾಡಿಲ್ಲ, ಇವತ್ತು ಅಷ್ಟು ಟೇಸ್ಟ್ ಇದ್ದಿಲ್ಲ ಊಟ, ಆ ಥರ ಯಾವತ್ತೂ ಕಂಪ್ಲೀಟ್ ಮಾಡಿದೆ. ಸೊ ಅದೊಂದು ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿರೋದು. ಕಬೋರ್ಡಲ್ಲಿದ್ದರೆ ಇನ್ನು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಬರೋರ್ಗು ಅದು ಅಲ್ಲೇ ಇರುತ್ತೆ ಅಂದ್ಬಿಟ್ಟು ಎತ್ಕೊಂಡು ಬ್ಯಾಗಿಗೆ ಇಟ್ಕೋತಾ ಇದ್ದೀನಿ. ನಾಳೆ ಹಂಗೆ ವರ್ಕ್ ಮುಗಿಸ್ಕೊಂಬರ್ತಾ ಸ್ಟಿಚಿಂಗಿಗೆ ಕೊಡ್ತೀನಿ. ಏನು ಇನ್ಸಿಡೆಂಟ್ ನೋಡಿ, ಹೀಗೆ ಈ ಸ್ಯಾರಿ ಮ್ಯಾಚ್ ಆಗ್ತೈತೆ ಕಲರ್. ಕೈ ಇಟ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ನಿಂಗೆ ಮರ್ತೋಗುತ್ತೆ. ಇವಾಗಲೂ ಕೊಟ್ಬಿಟ್ಟು ಬಂದ್ಬಿಡ್ಲಾ ನೋಡ್ತೀನಿ. ಇನ್ ಕೇಸ್ ನಾನೆಲ್ಲ ಕೆಲಸ ಮುಗ್ದಾದ್ಮೇಲೂ ಮಳೆ ಬರಲಿಲ್ಲ ಅಂತಂದರೆ ಇವಾಗಲೇ ಕೊಟ್ಬಿಟ್ಟು ಬರ್ತೀನಿ, ಇಲ್ಲಾಂದರೆ ನಾಳೆನೇ ಕೊಡ್ತೀನಿ. ಇದು ಮತ್ತು ಟಾಪ್ ಇದು ನನಗೆ ಸಂಡೇ ಬೇಕು. ಸೊ ಇದಕ್ಕೆ ನನಗೆ ಸ್ಟಿಚಿಂಗ್ ಆಗೈತೆ, ಇನ್ನೂ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಕರೆಕ್ಟಾಗಿಲ್ಲ. ಸೊ ಇದೊಂದನ್ನ ಕೊಟ್ಬಿಟ್ಟು ಬರ್ತೀನಿ. ಸೊ ಇವಾಗಿನ್ನೂ ನಾನು ಮನೆ ಕ್ಲೀನ್ ಮಾಡಬೇಕು, ಪಾತ್ರೆ ವಾಶ್ ಮಾಡಬೇಕು, ಬಟ್ಟೆ ವಾಶ್ ಮಾಡಬೇಕು, ಫ್ರೆಶ್ ಅಪ್ ಪೂಜೆ ಮಾಡಬೇಕು, ಮತ್ತು ಸಾಂಬಾರು ಮಾಡಬೇಕು. ಎಷ್ಟೊಂದು ಕೆಲಸ ಐತೆ. ನಮ್ಮದೇನಂದರೆ ಆರಾಮಾಗಿ ಇದರಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ಬೋದು. ಬಟ್ ಒಂದ್ಸಲ ತೇಜು ಹಿಂಗೆ ಫೋನ್ ಮಾಡ್ಬೇಕಾದ್ರೆ ಇದು ಮುರಿದಾಕ್ಬಿಟ್ಟ. ಸೊ ನಾನೇನು ಮಾಡಿದೆ, ಪೆವಿಗಿಕ್ ತೊಗೊಂಡು ಮತ್ತು ಸೋಡಾ ತೊಗೊಂಡು ಇದು ಹಿಂಗೆ ಸ್ಟಿಕ್ ಮಾಡಿದೆ, ಓಕೆನಾ. ಸೊ ಇದು ರೊಟೋಟೇ ಆಗ್ತಾಯಿಲ್ಲ. ತೇಜು ಆರಾಮಾಗಿ ಅವ್ನು ಫೋನ್ ಇಟ್ಕೊಂಡು ಹಿಂಗೆ ಮಾಡ್ಕೋತಾನೆ, ಬಟ್ ನಾನು ರೊಟೇಟ್ ಆಗೋವಲ್ಲ, ಅದರಿಂದ ಸ್ವಲ್ಪ ಮಾಡೋಕ್ಕಾಗ್ತಾಯಿಲ್ಲ, ಪ್ರಾಬ್ಲಮ್ ಆಗ್ತೈತೆ. ನಾನೇ ಮತ್ತೆ ಕಿತ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ ಬೆಸ್ಟು. ಬಟ್ ಫುಲ್ಲು ಗಟ್ಟಿಯಾಗಿ ಕಟ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಮತ್ತೆ ಅವನು ಬೈತಾನೆ, ನಾನು ಮಾಡೋಕ್ಕಾಗಲ್ಲ ವೀಡಿಯೋಸು ಅಂತ. ಆ್ಯಕ್ಚುಲಿ ಇನ್ಮೇಲೆ ಟಾಸ್ಕ್ ಸ್ಟಾರ್ಟು. ಬಟ್ಟೆ ವಾಶ್ ಮಾಡು, ತಂತಿ ಮೇಲೆ ಹಾಕು, ಬಟ್ಟೆ ವಾಶ್ ಮಾಡು, ತಂತಿ ಮೇಲೆ ಹಾಕು. ಒಂದು ಸತಿ ವಾಶ್ ಮಾಡಿರೋ ಒಣಗೋಕ್ಕೆ 1 ವಾರ ಬೇಕು. ಇನ್ನು ವಾರದೆಲ್ಲ ಲಾಟ್ ಹಾಕೊಂಡು ಬಟ್ಟೆ ವಾಶ್ ಮಾಡಿ ಯಪ್ಪ ನೋಡಿ, ತಂತಿ ಮೇಲೆಲ್ಲ ಬಟ್ಟೆಗಳು ಫುಲ್ಲು. ಬಟ್ಟೆ ಒಣಗಾಕೋಕ್ಕೆ ಕ್ಲಿಪ್ಗಳಿರಲ್ಲ. ಬಟ್ಟೆ ಒಣಗಾಕಲಿಲ್ಲ ಅಂದರೆ, ಬಟ್ಟೆ ವಾಶ್ ಮಾಡಲಿಲ್ಲ ಅಂದರೆ ಬಟ್ಟೆ ಅನ್ನೋಂಗಾಗುತ್ತೆ.
ಇವೆಲ್ಲ ಎಷ್ಟು ತಲೆನೋ ಕೆಲಸ ಅಂತ ಮೇ ಬಿ ಮದುವೆ ಆಗಿರೋರಿಗೆ ಮಾತ್ರ ಗೊತ್ತಾಗೋದು ಅನಿಸುತ್ತೆ. ಮಳೆ ಬಂದರೂ ಪ್ರಾಬ್ಲಮ್, ಮಳೆ ಬರಲಿಲ್ಲ ಅಂದರೂ ಪ್ರಾಬ್ಲಮ್. ಆ್ಯಕ್ಚುಲಿ ನನಗೆ ಮಳೆ ಬರೋದು ಅಂದರೆ ಇಷ್ಟ, ಓಕೆನಾ. ಮಳೆ ಬರ್ತಾಯಿರೋ ಒಂಥರ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ, ನೋಡಿ ಅಲ್ಲಿ ಕೊಳಾಯಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ನಾನು ಬಟ್ಟೆ ವಾಶ್ ಮಾಡೋದು, ಪಾತ್ರೆ ಬೆಳಗೋದು ಎಲ್ಲ. ಇನ್ ಕೇಸ್ ಏನಾದ್ರೂ ಮಳೆ ಬಂತು ಅಂತಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಮಳೆ ಬರ್ತಿರುತ್ತೆ, ಜಿನಿ 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 ಅಂತಿರುತ್ತೆ, ಅದೊಂಥರ ಫ್ರಸ್ಟ್ರೇಷನ್ನು. ಇನ್ನೊಂದೇನು ಪ್ರಾಬ್ಲಮ್ಮು ಅಂತಂದರೆ, ಯೂಶ್ವಲಿ ನೈಟ್ ಹೊತ್ತು ಪಾತ್ರೆ ಎಲ್ಲ ವಾಶ್ ಮಾಡಿಬಿಡ್ತೀವಲ್ಲ, ಇನ್ ಕೇಸ್ ನೈಟ್ ಹೊತ್ತು ಮಳೆ ಬರ್ತು ಅಂತಂದರೆ ಅಲ್ಲಿ ಕುತ್ಕೊಂಡು ವಾಶ್ ಮಾಡೋಕ್ಕಾಗಲ್ಲ. ಅಯ್ಯೋ ಬಿಡು ಮಳೆ ಬರ್ತೈತೆ ಅಂತ ಏನಾದರೂ ಡಿಲೇ ಮಾಡಿದ್ರೆ ಬೆಳಗ್ಗೆ ಎದ್ದು ಮತ್ತೆ ಗಲೀಜಾಗಿರೋ ಅಡುಗೆ ಮನೆ ನೋಡಿ ಪಾತ್ರೆ ಬೆಳ್ಕೋಬೇಕು ಅಂತ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗಿ ಆ ಕಡೆ ಅಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತೆ. ಮತ್ತು ಅಡುಗೆ ಮನೆ ಕ್ಲೀನ್ ಮಾಡು, ಪಾತ್ರೆ ವಾಶ್ ಮಾಡು, ಮತ್ತು ಅಡುಗೆ ಎಲ್ಲಿಂದ ಮಾಡೋದು. ನಮ್ಮ ಅಕ್ಕಿಗಳು ಮೇ ಬಿ ವೆದರ್ನ ಫುಲ್ ಎಂಜಾಯ್ ಮಾಡ್ತಾಯಿದ್ದಾವೆ ಅನಿಸುತ್ತೆ. ನೋಡಿ ಎಲ್ಲ ಬೆಚ್ಚಗೆ ಗೂಡಲ್ಲಿ ಆರಾಮಾಗಿದ್ದಾವೆ ನಿದ್ದೆ ಮಾಡಿಕೊಂಡು. ಇದು ಬಟ್ಟೆ ವಾಶ್ ಮಾಡಬೇಕು, ಇನ್ನು ಪಾತ್ರೆಗಳಿದೆ, ಪಾತ್ರೆ ಬೆಳಗಬೇಕು. ಹನಿ ಬರ್ತಾ ಇದೆ, ಮೇ ಬಿ ಎಷ್ಟೊಂದು ಕಾಣಿಸ್ತಿಲ್ಲ ಅನಿಸುತ್ತೆ. ನಾನಾದರೂ ಬಿಡಲ್ಲ, ಕೊಡೆ ಇಟ್ಕೊಂಡಾದರೆ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ತೀನಿ. ಮಾಡಲೇಬೇಕು, ಇಲ್ಲ ಅಂತಂದರೆ ಪುಟ್ಟು ಮನೇಲಿ ಎಲ್ಲ ಗಲೀಜು ಥರನೇ ಕಾಣಿಸ್ತಾ ಇರುತ್ತೆ. ನಾನು ಇವಾಗ ನೆಲ್ಲಿಕಾಯಿನೇ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅಂದರೆ ಹೀಗೆ ಇದನ್ನು ಸ್ವಲ್ಪ ಈಸಿಯಾಗಿ ಹೆಂಗೆ ತಿನ್ಬೋದು ಅಂತ. ಬಿಕಾಸ್ ಇದನ್ನು ಹಿಂಗೆ ತಿನ್ನೋಕೆ ಹೋದರೆ ಫುಲ್ಲು ತಿನ್ನೋಕ್ಕಾಗಲ್ಲ, ಒಂಥರ ಕಹಿ ಅನ್ನೋದು, ಒಬ್ರೊಬ್ರು ಒಂಥರ ತಿನ್ನೋಕ್ಕಾಗಲ್ಲ ಒಟ್ಟಿನಲ್ಲಿ. ನಾನು ಇದು ತಿನ್ನಬೇಕು ಅಂತ ಎಷ್ಟೋ ಸಲ ತೊಗೊಂಡು ಬಂದು ಒಣಗಿಸಿ ಹಂಗೆ ಎಸ್ತಿದ್ದೀನಿ. ಬಟ್ ಇದು ಒಂದು ರೆಸಿಪಿ ಟ್ರೈ ಮಾಡ್ತಿದ್ದೀನಿ, ಅದನ್ನು ಕಂಪ್ಲೀಟಾಗಿ ತಿನ್ಬೋದು ಅಂತ. ಬಿಕಾಸ್ ಇದು ಸ್ಕಿನ್ಗೆ ಒಳ್ಳೆಯದು ಮತ್ತು ಹೇರ್ ಗ್ರೋತ್ಗೂ ಒಳ್ಳೆಯದು. ಸೊ ಇವಾಗ ರೆಸಿಪಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಜಸ್ಟು ಈ ನೆಲ್ಲಿಕಾಯಿನ ಈ ಥರ ಹಿಂಗೆ ಕಟ್ ಮಾಡ್ಕೋಬೇಕು. ಈ ತಪ್ಪಲೆಯಲ್ಲಿ ಉಪ್ಪು ಮತ್ತು ಅರಿಶಿನ ಇದೆ, ಇದರೊಳಗಡೆ ಹಿಂಗೆ ಕಟ್ ಮಾಡಿಕೊಂಡು ಒಂದು 2 days ಇಡಬೇಕು. ಸೊ ಅದೆಲ್ಲ ಉಪ್ಪನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅಷ್ಟು ಹುಳಿ ಇರಲ್ಲ, ಸೊ ಈಸಿಯಾಗಿ ತಿನ್ಬೋದು. ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಏನಾದರೂ ಚೆನ್ನಾಗಿತ್ತು ಅಂದರೆ ನಾನು ಹೇಳ್ತೀನಿ.